ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸ್ಫೋಟಕ ಡಬಲ್ ಸೆಂಚುರಿ ಬಾರಿಸಿ ಜೈಸ್ವಾಲ್ ಬರೆದರು 10 ವಿಶ್ವ ದಾಖಲೆಗಳು. ಯಶಸ್ವಿಯ ಆರ್ಭಟಕ್ಕೆ ಪುಡಿ ಪುಡಿ ಆದವು 60 ವರ್ಷಗಳ ರೆಕಾರ್ಡ್ಸ್. ಅಷ್ಟಕ್ಕೂ ಜೈಸ್ವಾಲ್ ಡಬಲ್ ಸೆಂಚುರಿ ಬಾರಿಸಿ ನಿರ್ಮಿಸಿರುವ ಆ ಟಾಪ್ 10 ರೆಕಾರ್ಡ್ಸ್ ಗಳು ಯಾವುವು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದ್ವಿಶತಕ ಬಾರಿಸಿ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ರವರು ಅಬ್ಬರಿಸಿದ್ದಾರೆ. ವಿಶಾಖಪಟ್ಟಣಂನ ಡಾಕ್ಟರ್ ವೈಎಸ್ ರಾಜಶೇಖರ್ ರೆಡ್ಡಿ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ 290 ಎಸೆತಗಳನ್ನ ಎದುರಿಸಿದ ಜೈಸ್ವಾಲ್ ರವರು 7 ಸಿಕ್ಸರ್ ಹಾಗೂ 19 ಫೋರ್ಗಳೊಂದಿಗೆ 209 ರನ್ ಬಾರಿಸಿದ್ದಾರೆ. ಈ 209 ರನ್ಗಳೊಂದಿಗೆ ಯಶಸ್ವಿ ಜೈಸ್ವಾಲ್ ರವರು ಹಲವು ವಿಶ್ವ ದಾಖಲೆಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಡಬಲ್ ಸೆಂಚುರಿ ಬಾರಿಸಿ ಜೈಸ್ವಾಲ್ ನಿರ್ಮಿಸಿರುವ ಆ ಟಾಪ್ 10 ರೆಕಾರ್ಡ್ಸ್ ಗಳು ಯಾವುವು ಅಂತ ನೋಡುವುದಾದ್ರೆ, ಮೊದಲನೇ ದಾಖಲೆ ಬಂದ್ಬಿಟ್ಟು ಈ ದ್ವಿಶತಕದೊಂದಿಗೆ ಟೀಮ್ ಇಂಡಿಯಾ ತಂಡದ ಪರ ಡಬಲ್ ಸೆಂಚುರಿ ಬಾರಿಸಿದ ಮೂರನೇ ಅತಿ ಕಿರಿಯ ಬ್ಯಾಟ್ಸ್ಮನ್ ಎಂಬ ಹಿರಿಮೆಗೆ ಜೈಸ್ವಾಲ್ ರವರು ಪಾತ್ರರಾದರು. ಇದಕ್ಕೂ ಮೊದಲು ವಿನೋದ್ ಕಾಂಬ್ಳಿ 21 ವರ್ಷ 35 ದಿನಗಳು ಹಾಗೂ ಸುನಿಲ್ ಗವಾಸ್ಕರ್ 21 ವರ್ಷ 283 ದಿನಗಳು ಈ ಸಾಧನೆಯನ್ನ ಮಾಡಿದರು. ಆದ್ರೆ ಇದೀಗ ಜೈಸ್ವಾಲ್ ರವರು 22 ವರ್ಷದಲ್ಲೇ ಈ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ ಸ್ನೇಹಿತರೆ. ಇನ್ನು ಎರಡನೇ ದಾಖಲೆ ಬಂದ್ಬಿಟ್ಟು ಇನ್ನು ಈ ಡಬಲ್ ಸೆಂಚುರಿಯೊಂದಿಗೆ ಜೈಸ್ವಾಲ್ ರವರು ಟೀಮ್ ಇಂಡಿಯಾ ತಂಡದ ಪರ ದ್ವಿಶತಕ ಬಾರಿಸಿದ 4ನೇ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಜೈಸ್ವಾಲ್ ರವರ ಈ ದ್ವಿಶತಕದೊಂದಿಗೆ ಟೀಮ್ ಇಂಡಿಯಾ ತಂಡದ ಪರ ಕಳೆದ 4 ವರ್ಷಗಳಲ್ಲಿನ ಮೊದಲ ದ್ವಿಶತಕ ಇದಾಗಿದೆ ಸ್ನೇಹಿತರೆ. ಇನ್ನು 4ನೇ ರೆಕಾರ್ಡ್ಸ್ ಬಗ್ಗೆ ಮಾತನಾಡುವುದಾದ್ರೆ, ಈ ದ್ವಿಶತಕದೊಂದಿಗೆ ಜೈಸ್ವಾಲ್ ರವರು ತಮ್ಮ ವೃತ್ತಿ ಬದುಕಿನ ಮೊದಲ ದ್ವಿಶತಕವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು 5ನೆಯ ವಿಶ್ವ ದಾಖಲೆಯ ಬಗ್ಗೆ ಮಾತನಾಡುವುದಾದ್ರೆ, ವಿಶಾಖಪಟ್ಟಣಂ ಅಂಗಳದಲ್ಲಿ ಯಶಸ್ವಿ ಜೈಸ್ವಾಲ್ ರವರು ತಮ್ಮ ವೃತ್ತಿ ಬದುಕಿನ ಹೈಯೆಸ್ಟ್ ಸ್ಕೋರ್ ಅನ್ನ ದಾಖಲೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು 6ನೆಯ ದಾಖಲೆ ಬಗ್ಗೆ ಮಾತನಾಡುವುದಾದ್ರೆ, ಈ ಪಂದ್ಯದ ಮೊದಲ ದಿನದಾಟದ ಅಂತ್ಯದ ವೇಳೆಗೆ ಜೈಸ್ವಾಲ್ ರವರು ಅಜೇಯ 179 ರನ್ ಕಲೆ ಹಾಕುವ ಮೂಲಕ ಒಂದೇ ದಿನ ಅತಿ ಹೆಚ್ಚು ರನ್ ಬಾರಿಸಿದ ಮೊದಲ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ 60 ವರ್ಷಗಳ ಹಿಂದೆ ಬುದಿ ಕುಂದರ್ ರವರು 170 ರನ್ ಬಾರಿಸಿದ್ದರು ಸ್ನೇಹಿತರೆ. ಇನ್ನು 7ನೇ ದಾಖಲೆ ಬಗ್ಗೆ ಮಾತನಾಡುವುದಾದ್ರೆ, ಈ ದ್ವಿಶತಕದೊಂದಿಗೆ ಜೈಸ್ವಾಲ್ ರವರು WTC ಆವೃತ್ತಿಯಲ್ಲಿ ಡಬಲ್ ಸೆಂಚುರಿ ಬಾರಿಸಿದ 4ನೇ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು 8ನೇ ರೆಕಾರ್ಡ್ಸ್ ಬಗ್ಗೆ ಮಾತನಾಡುವುದಾದ್ರೆ, ಜೈಸ್ವಾಲ್ ರವರ ಈ ಡಬಲ್ ಸೆಂಚುರಿಯಲ್ಲಿ ಬರೋಬ್ಬರಿ 7 ಸಿಕ್ಸರ್ಗಳು ಒಳಗೊಂಡಿದ್ದವು ಸ್ನೇಹಿತರೆ. ಈ ಮುಖೇನವಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಬಾರಿಸಿದ ಭಾರತದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಜೈಸ್ವಾಲ್ ರವರ ಈ ಭರ್ಜರಿ ದ್ವಿಶತಕದೊಂದಿಗೆ ಟೀಮ್ ಇಂಡಿಯಾ ತಂಡದ ಪರ ಡಬಲ್ ಸೆಂಚುರಿ ಬಾರಿಸಿದ 5ನೆಯ ಆರಂಭಿಕ ಆಟಗಾರ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಜೈಸ್ವಾಲ್, ಅದು ಟೆಸ್ಟ್ ಕ್ರಿಕೆಟ್ ನಲ್ಲಿ. ಇನ್ನು 10ನೆಯ ದಾಖಲೆ ಬಗ್ಗೆ ಮಾತನಾಡುವುದಾದರೆ, ಜೈಸ್ವಾಲ್ ರವರ ಈ ಡಬಲ್ ಸೆಂಚುರಿಯೊಂದಿಗೆ ಇಂಗ್ಲೆಂಡ್ ವಿರುದ್ಧ ದ್ವಿಶತಕ ಬಾರಿಸಿದ 3ನೆಯ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಬಾರಿಸಿ ಜೈಸ್ವಾಲ್ ನಿರ್ಮಿಸಿರುವ ಟಾಪ್ 10 ರೆಕಾರ್ಡ್ಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಇದೀಗ ಟೀಮ್ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯದ ವೇಳೆಗೆ 396 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಇದರೊಂದಿಗೆ ಎರಡನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತೀಯ ಕ್ರಿಕೆಟ್ ತಂಡವು ಭಾರಿ ಮುನ್ನಡೆಯತ್ತ ದಾಪುಗಾಲಿಡುತ್ತಿದೆ ಅಂತ ಹೇಳಬಹುದು ಸ್ನೇಹಿತರೆ.